ಅಫ್ಜಲ್ಪುರದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನವಕರ್ನಾಟಕ ಟಿವಿ. ಸಾರ್ವಜನಿಕರ ಕಾರ್ಯ ವಿಳಂಬಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಲೋಕಾಯುಕ್ತ ಎಸ್ಪಿ. ಅಫ್ಜಲ್ಪುರ ತಾಲೂಕಿನಲ್ಲಿ ಇಂದು ಲೋಕಾಯುಕ್ತ ಎಸ್ಪಿ ಅವರಿಂದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಅಹವಾಲು ಸ್ವೀಕರಿಸಿದ ನಂತರ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ, ಜನರಿಗೆ ಸುಸೂತ್ರವಾಗಿ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿರುವುದು ಕಂಡುಬಂದರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಲುವಾಗಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ, ಕೂಡಲೇ ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಪುರಸಭೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿರುವ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್, ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ, ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರು ರಾಜಶೇಖರ್ ಹಳಗೋದಿ, ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ತಾಲೂಕಿನ ಸರ್ಕಾರಿ ಇಲಾಖೆಯ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೆಸರೇನಮ್ಮ ನಿಮ್ಮದು? ಅವ್ರು ಯಾರು ತಗೊಂಡಿದ್ದಾರೆ ತೋರಿಸ್ತೀರಾ? ಬನ್ನಿ ಬನ್ನಿ ಡಾಕ್ಟ್ರೆ. ನಿನ್ನೆ ಡ್ಯೂಟಿ ಆಗಿಲ್ಲ. ಯಾರು ಎಲ್ಲಿದ್ದಾರೆ? ಅವರು ತೋರಿಸ್ತೀರಾ? ನಾವು ಕೈ ಇಲ್ದವ್ರಿದ್ದೀವಿ, ನಾವು ಮಗಳಿಗೆ ಮಾಡ್ಯಾರ ಯಾರ ಕಡೆ ಕೊಟ್ರಿ? ಗಂಡ್ಸ್ ಮಗ ತಗೊಂಡ ಅದೇ ಗಂಡಸ ಬಗ್ಗೆ ಯಾರಿದ್ರು? ಈಗ ಯಾರು ಒಳಗೆ ಒಬ್ರು ಜೆಂಟ್ಸ್ ಇದಾರಲ್ಲ, ಅವ್ರು ತಗೊಂಡಿದ್ದಾರಂತೆ. ಯಾರು? ಕೆಲಸ ಮಾಡ್ತೀರಿ ನಾವು? ಗ್ರೂಪ್ ಡಿ ಅವರು ಅಮ್ಮ 2,000 ರೂಪಾಯಿ ನಿಮ್ಮ ಹತ್ರ ಕೊಟ್ಟಂತ ಅಮ್ಮ ಬನ್ನಿ, ಈ ಕಡೆ ಬನ್ನಿ ಅಮ್ಮ. 2,000 ರೂಪಾಯಿ ಏನಂತ ತಗೊಂಡಿದ್ದಾವು? ಇಲ್ರಿ, ಕೊಯ್ದು ಆಪರೇಷನ್ಗೆ 2,000 ತಿಂಗಳು ತಗೊಂಡ್ರಿ. ಹೌದಾ? ಎಷ್ಟು ಗಂಟೆಗೆ ಅಮ್ಮ ಅದು? ಮುಂಜಾನೆ 8ಕ್ಕೆ ಬಂದೇವ್ರಿ, 10ವರೆಗೆ ಮಾಡ್ಯಾರ. ಅಲ್ಲ, ಎಷ್ಟು ಗಂಟೆ ದುಡ್ಡು ಕೊಟ್ರಿ? ನಾವು 10ಕ್ಕೆ ಕೊಟ್ಟಿಲ್ಲ. ಏನ್ ನೋಟಿದ್ದು? 5,000 ರೂಪಾಯಿ ನೋಟಿದ್ದು. ಎಷ್ಟು ಕೊಟ್ಟಿರಿ? ನಾ 3 ಕಟ್ಟಿನ್ರಿ, ಅವರು 2,000 ಕಡಿದ್ರಿ. ಆಮೇಲೆ ಇಲ್ರಿ ನಮ್ಮ ಮಗಳಿಗೆ 5,000 ನೀನು ಕೊಟ್ಟಿದ್ರಿ. ಎಷ್ಟು? 3 ಕೊಟ್ರಿ? ಹಾಂ, 3 ಕೊಟ್ಟಿರಿ. 3 ಅಂದ್ರೆ 1,500. ಹ್ಞೂ, 1,500 ಅಂದ್ರೆ ನಮ್ಗೆ ದುಡ್ಡು ತೆಗೀರಿ, ಗೊತ್ತಾಗುತ್ತೆ. ದುಡ್ಡು ತೆಗೀರಿ. ನಿನ್ನೆ ಅಂತ ನಿನ್ ಕೊಟ್ಟಿದ್ದು ಅದೆಲ್ಲ ಬೇಡ. ಏನು ತಗೊಂಡ್ರಪ್ಪ? ಅಲ್ಲ, ಅದು ಪ್ರೊಸೀಜರ್ ಹೇಳಿ, ಅಥವಾ ತಗೊಂಡಿದ್ರೆ ಅಂತ ಒಪ್ಕೊಳ್ಳಿ. ಅದ್ರಲ್ಲಿ ಏನು ದೊಡ್ಡ ವಿಚಾರ? ಇದ್ದಿದ್ದು ಒಪ್ಕೋರಿ. ಯಾರು ಹೇಳಿದ್ರು? ಇಲ್ರಿ, ಆಸೆಲ್ಲ ಇಟ್ರಿ ಕಾಕ, ನಾನು ನಿಮ್ಮ ಕೈಗೆ ಕೊಟ್ಟಿನ್ರಿ. ನಾ ಇಲ್ಲ ತಿಳಿದ್ರಿ, ಏನೋ ಪಾಸೆ ಅಂದ್ರೆ ಇಲ್ರಿ ಅಣ್ಣ, ನನ್ನ ಮಗಳಿಗೆ ಏನೋ ಹೊಟ್ಟಿಗೆ ಹಾಕ್ತೀನಿ. 2,000 ಕೇಳಿದ್ರಂತೆ, 1,500 ಕೈ ಅಷ್ಟೇ. 3 ನೋಡ್ರಿ ಅಣ್ಣ, ನೋಡ್ರಿ ಒಂದು ಪಾಸೆ ನನ್ನ ಮಗಳಿಗೆ ಹೊಟ್ಟಿಗೆ ಏನಾರು ಕೈ ಇಲ್ಲ ಅವ್ರಿಗೆ, ಈ ಕೈ ಇಲ್ಲ. ಹ್ಯಾಂಡಿಕ್ಯಾಪ್ಟ್. ಇದು ಪ್ರತಿ ಇದಕ್ಕೆ ತಗೋತೀರಾ? ಪ್ರತಿ ಇದಕ್ಕೆ ತಗೊಳ್ಳೋದಿಲ್ಲ. ಇದು ಖರ್ಚು ತಗೊಂಡಿದ್ದ? ಹೇಳಿ ಅಪ್ಪ, ಅವ್ರಿಗೆ ಮುಂಚೆನೇ ಇದ್ದಾರೆ, ಮುಂದೆನೇ ಇದ್ದಾರೆ. ಯಾವ ಮುಂದೆ ಸುಳ್ಳು ಹೇಳಕ್ಕೆ ಹೆಂಗೆ ಮನಸ್ಸು ಬರ್ತಾನೆ? ತಗೊಂಡಿದ್ದ ಅಂದ್ರೆ ತಗೊಂಡಿದ್ದೀವಿ, ಕೇಸ್ ಫೈಲ್ ಎಲ್ಲ ಚೆಕ್ ಮಾಡ್ತೀವಿ, ಹೊಳಿ ಏನೇನು ಮಾಡಿವಲ್ಲ ಕ್ಲೀನಾಗಿ ಹೇಳ್ಬೇಕು. ಹೇಳ್ರಿ, ತೊಗೊಂಡ್ರಿ ಅಂತ ಹೇಳ್ಬಾರ್ದು. ಅದ್ರಾಗ ತಗೊಂಡಿದ್ದೆ ಅಂತ ಹೇಳು, ಅದರಲ್ಲೇ ದೊಡ್ಡ ವಿಚಾರ. ತಾಯಿ ಹೇಳ ತೊಗೊಂಡೆ ಅಂತ ಹೇಳು. ನೀ ಡಿ ಗ್ರೂಪ್ ಎಂಪ್ಲಾಯ್ನ ನೀನು? ಡಿ ಗ್ರೂಪ್ ಎಂಪ್ಲಾಯ್ನಾ? ತಗೊಂಡಿದ್ಯಲ್ಲ, ಆಯ್ತು. ಅವನ ಹೆಸರು ಡೀಟೇಲ್ ತಗೊಳ್ಳಿ ಅಷ್ಟೇ. ಬನ್ನಿ. ಅವ್ರದ್ದು ತಗೊಳ್ಳಿ, ಅವ್ರದ್ದು. ಪ್ರದೀಪ್ ಭಾಯ್
ಮೆಡಿಸನ್ ಕೊಡ್ತಾರೆ ಸರ್. ಒಂದೊಂದು ಕೊಟ್ಟಿಲ್ಲ ಎಮರ್ಜೆನ್ಸಿ. ಸರ್ 2 ವರ್ಷ ಮ್ಯಾಗ ಸರ್ ಖಾಲಿ ಸೀಟ್ ಇದೆ ಸರ್. ಯಾರಿಗೂ ಫಾರ್ಮೇಶನ್ ಇದೆ ಸರ್. ಅವೆಲ್ಲ ನಿಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಏನೇ ಸಾಕೈತೆ ಸರ್. ನೋಡಿ ಜೂನಿಗೆ ಎಂಡಿದೆ ಇದು ಕಂಪನಿ ಸರ್ ಪ್ರೈವೇಟ್ ಗುಲ್ಬರ್ಗ ಮುಂದಕ್ಕೆ ಇಲ್ಲಿ ಹೋಗಿ ಅಂತ ಹೇಳಿಲ್ಲ. ಇಲ್ಲಿ ಅಂತ ಹೇಳಿ ಸರ್ ಅಲ್ಲಿ ಹೋದ್ಮೇಲೆ ನಾವು ನಮ್ಮ ಭರವಸೆ ಹೋಗಿರ್ತೀವಿ ಸರ್. ಆದರೂ ಈ ಸಮಸ್ಯೆ ಅದು ಡಾಕ್ಟರ್ ಸಿಕ್ಕಿದ್ರೆ ಅಂದ್ರೆ ಮಧ್ಯಾಹ್ನ ಬಂದರೆ ರಾತ್ರಿ ಯಾವಾಗ ಸರ್ ಹಾಂ ರಾತ್ರಿ ಇನ್ನೊಂದು ಗಂಟೆ